ಮೈಸೂರಿನ ದಸರಾ ವೈಭವಕ್ಕೆ ಹೇಮಗುಡ್ಡದ ಪೌರಾಣಿಕ ಬಂಧ. ಸಂಶೋಧಕರ ಹೊಸ ಅನಾವರಣ. ಮೈಸೂರು ದಸರಾ ನಾಡ ಹಬ್ಬವಾಗಿ ಪ್ರಸಿದ್ಧಿಯನ್ನು ಪಡೆದು ಶಕ್ತಿ, ಸಂಸ್ಕೃತಿ ಮತ್ತು ಕಲೆಯ ಸಂಕೇತವಾಗಿ ಬೆಳೆದಿದ್ದ ಈ ಉತ್ಸವದ ಇತಿಹಾಸಕ್ಕೂ ಹೇಮಗುಡ್ಡದ ಪೌರಾಣಿಕ ಹಿನ್ನೆಲೆಗೂ ಗಟ್ಟಿ ನಂಟಿದೆ ಎನ್ನುವುದು ಇತ್ತೀಚಿನ ಸಂಶೋಧನೆಯ ಬೆಳಕು. ಕೊಪ್ಪಳ ಜಿಲ್ಲೆಯ ಕುಮಟಾದಲ್ಲಿನ ದುರ್ಗಾ ದೇವಾಲಯ ಹಾಗೆ ಗಂಡುಗಲಿ ಕುಮಾರರಾಮನ ಧೈರ್ಯಮಯ ಪರಂಪರೆ ಮೈಸೂರು ದಸರಾ ಉತ್ಸವದ ಆಧ್ಯಾತ್ಮಿಕ ಮೂಲವಾಗಿದೆ. ಕ್ರಿಸ್ತಶಕ 1290ರಿಂದ 1320 ನಡುವೆ ಜೀವಿಸಿದಂತಹ ಕುಮಾರರಾಮನು ಕಂಪಿಲದ ರಾಜಕುಮಾರನಾಗಿ ಧರ್ಮನಿಷ್ಠೆ ಮತ್ತು ಶಕ್ತಿಯ ಪ್ರತೀಕವಾಗಿದ್ದರು. ವಿಜಯನಗರ ಕಾಲದಲ್ಲಿ ಈ ಪೌರಾಣಿಕ ಪ್ರಭಾವ ಮೈಸೂರು ಒಡೆಯರ್ ವಂಶದ ಮೇಲೆ ಬೀರಿತು. ಕ್ರಿಸ್ತಶಕ 1399ರಲ್ಲಿ ಯದುರಾಯ ಒಡೆಯರ್ ಮೈಸೂರಿನಲ್ಲಿ ಆಡಳಿತ ಆರಂಭಿಸಿದರು. ಅವರ ನಂತರ ಶ್ರೇಣಿಯಲ್ಲಿದ್ದಂತಹ ರಾಜರು ದಸರಾ ಹಬ್ಬವನ್ನು ಭವ್ಯವಾಗಿ ಆಚರಿಸುವ ಮೂಲಕ ಶಕ್ತಿ ಮತ್ತು ಸಂಸ್ಕೃತಿಯ ಉತ್ಸವವನ್ನಾಗಿ ರೂಪಿಸಿದರು. ಈ ಹೊಸ ದೃಷ್ಟಿಕೋನವನ್ನು ಸಂಶೋಧಕ ಡಾಕ್ಟರ್ ಮಾರುತೇಶ್ ಪತ್ರಿಕಾ ವರದಿಗಾರರೊಂದಿಗೆ ಹಂಚಿಕೊಂಡಿದ್ದಾರೆ.